ನಮಸ್ಕಾರ ಎಲ್ಲರಿಗೂ. ನಿನ್ನೆ ರಾತ್ರಿ ಏನೋ ಇದ್ದಕ್ಕಿದ್ದಂತೆ ತಳಮಳ, ಮನದಲ್ಲೇನೋ ಮಾಡಬೇಕೆಂಬ ಹಂಬಲ, ನೋಡಲು ಆಗಸವೆಲ್ಲ ಬೆಳಗಿ ನಗುತ್ತಿರಲು ಆ ಚಂದಿರ, ಕ್ಷೀರಪಥದಂಚಿನಿಂದ ಬಂದ ಬೆಳಕದು ಅತಿ ಸುಂದರ, ಮಧ್ಯಾರಾಧನೆಯ ಸೊಬಗು ನೋಡುತ್ತಾ ಕುಳಿತಿರಲು, ಗತ ವರ್ಷಗಳ ನೆನಪುಗಳು ಮರುಕಳಿಸುತ್ತಿರಲು, ಆಗ್ನೇಯದ ಆಕಾಶ ಕಡೆ ನೋಡಲು ನೆನಪಾಗುವುದು ಓ ಅದೇ ಮಂತ್ರಾಲಯ ಪ್ರಭುಗಳಿರುವ ದಿಕ್ಕೆಂದು, ವದನದಲ್ಲೊಂದು ನಗುವೊಂದು ಮೂಡುವುದು, ನನ್ನ ರಾಯರು ನನ್ನ ಬಳಿಯೇ ಇರುವರೆಂದು. ಹೌದು, ಅವರಿಲ್ಲೇ ಇರುವರೆಂದು. ಸೊ ಈ ಒಂದು ವಿಡಿಯೋದಲ್ಲಿ ಇದೊಂದು ಬಹಳ ವಿಶೇಷವಾದ ವಿಡಿಯೋ ಆಗುತ್ತೆ. ಯಾಕೆ ಅಂತಂದ್ರೆ ಇಷ್ಟು ಒಂದು ದಿನಗಳ ಕಾಲ ನಾನು ಏನು ಒಂದು ವಿಜ್ಞಾನದ ಮೇಲೆ ವಿಡಿಯೋಗಳನ್ನ ಮಾಡ್ತಾ ಇದ್ದೆ. ಮತ್ತೆ ಈ ಚಾನಲ್ಗಳು ನನ್ನ ಈ ಚಾನಲ್ ಹೇಗೆ ಬೆಳೆದು ಬಂದಿದೆ ಅನ್ನೋ ಒಂದು ಬೇಸಿಕ್ ಫಂಡಮೆಂಟಲ್ ಒಂದು ಮೂಲ ಒಂದು ಕಾರಣ, ನನ್ನ ಚಾನಲ್ ಯಾಕೆ ಮಾಡ್ತಾ ಇದ್ದೀನಿ, ಯಾಕೆ ವಿಜ್ಞಾನಗಳು ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಮೂಲ ಕಾರಣವಾಗಿರುವ ಒಂದು ಅತ್ಯಂತ ದೊಡ್ಡ ಒಂದು ವಿದ್ಯಮಾನದ ಬಗ್ಗೆ ಮಾತಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಅದನ್ನ ಮಾತಾಡಕ್ಕಿಂತ ಮುಂಚೆ ನನ್ನ ಐಪ್ಯಾಡ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಮಾಡಿದ್ದೀನಿ. ಸೊ ಈ ಒಂದು ಮಂತ್ರಾಲಯ ಪ್ರಭುಗಳ ಒಂದು ಘಟನೆ, ಇದನ್ನ ನಾನು ಘಟನೆ ಅಂತ ಕರೆಯಲ್ಲ, ಇದನ್ನ ಒಂದು ವಿದ್ಯಮಾನ ಅಂತ ನಾನು ಕರಿತೀನಿ. ಏನಿದು ಘಟನೆ ಮತ್ತು ವಿದ್ಯಮಾನ ಅಂತ ಡಿಫರೆನ್ಸ್ ನೀವು ನೋಡ್ತಾ ಇದ್ರೆ, ಘಟನೆಗಳು ಅಂದ್ರೆ ಇನ್ಸಿಡೆಂಟ್ ಅಂತಂದ್ರೆ ರ್ಯಾಂಡಮ್ ಆಗಿ ನಡೀತವೆ, ಅದಕ್ಕೆ ಹೀಗೆ ಇರ್ಬೇಕಂತ ಏನಾದ್ರು ನಡೀಬಹುದು, ಇನ್ಸಿಡೆಂಟ್ ಅಂತ. ವಿದ್ಯಮಾನ ಅಂತ ನಾವು ಯಾವಾಗ ಪದ ಬಳಸ್ತೀವಿ ಅದಕ್ಕೆ ಪ್ರೀ ರಿಕ್ವಿಸಿಟ್ಸ್ ಅಂತ ಇರ್ತವೆ. ಅಂದ್ರೆ ಕೆಲವೊಂದು ಸಿಚುವೇಶನ್ಗಳು ಇದ್ರೆ ಮಾತ್ರ ಅದು ನಡೆಯುತ್ತೆ. ಈಗ ಮಿಂಚು ಯಾವಾಗ ಬೇಕಾಗ ಬರಲ್ಲ, ಮೋಡಗಳು ಘರ್ಷಣೆ ಆಗಿ ಅದರಲ್ಲಿ ಚಾರ್ಜಸ್ ಗಳು ಎಕ್ಸ್ಚೇಂಜ್ ಆಗಿ ಅವಾಗ ಮಾತ್ರ ಅದಕ್ಕೆ ಮಿಂಚು ಕಾಣುತ್ತೆ, ಅದು ಒಂದು ವಿದ್ಯಮಾನ. ಅದೇ ತರ ಮ್ಯಾಗ್ನೆಟ್ ಅಟ್ರಾಕ್ಟ್ ಆಗೋದು ಅದು ವಿದ್ಯಮಾನ. ಅವು ಯಾವಾಗ ಬೇಕಾಗ ಆಗಲ್ಲ, ಆ ಒಂದು ಕಂಡೀಷನ್ ಬಂದಾಗ ಮಾತ್ರ ಆ ಒಂದು ವಿದ್ಯಮಾನ ನಡೀತಾರೆ. ಹಾಗೆ ನನ್ನ ಲೈಫ್ ಅಲ್ಲಿ ಇದು ಹೋದ ವರ್ಷ ನಡೆದಂತ ಘಟನೆ ಮತ್ತು ಇದು ಪ್ರತಿ ವರ್ಷ ನಡೀತಾನೆ ಇರುತ್ತೆ ನನ್ನ ಒಂದು ರೂಮ್ ಅಲ್ಲಿ. ಈ ಒಂದು ವಿದ್ಯಮಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಹೆಸರು ಸುಧೀಂದ್ರ ಅಂತ. ನಾನು ಯುರೋಪಿಗೆ ಬಂದು ಒಂದು 2 ವರ್ಷ ಆಯ್ತು. ನಾನು ಇಲ್ಲಿ ಮಾಸ್ಟರ್ಸ್ ಆಫ್ ಸೈನ್ಸ್ ನ ಸ್ಟಡಿ ಮಾಡ್ತಾ ಇದ್ದೀನಿ. ನನ್ನ ಒಂದು ಫೀಲ್ಡ್ ಏನು ಅಂತಂದ್ರೆ ಒಂದು ಹೈ ಫ್ರೀಕ್ವೆನ್ಸಿ ಫಿಸಿಕ್ಸ್ ಮತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಅಂತ. ಏನಪ್ಪಾ ಇದು ಹೈ ಫ್ರೀಕ್ವೆನ್ಸಿ ಫಿಸಿಕ್ಸ್ ಅಂದ್ರೆ ಲೈಕ್ ಗಿಗಾ ಹರ್ಟ್ಸ್ ಅಂತ ನೀವೇನ್ ಕರಿತೀರಲ್ಲ, 5G ತರ ಎಲ್ಲ, ಆ ಟೆರಾ ಹರ್ಟ್ಸ್ ಗಿಗಾ ಹರ್ಟ್ಸ್ ಅಲ್ಲಿ ಈ ತರ ಏನಾಗುತ್ತೆ ಒಂದು ವೇವ್ಸ್ ಗಳಿಗೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ಸ್ ಅಂದ್ರೆ ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್ ಮತ್ತೆ ಅದರ ಅಪ್ಲಿಕೇಶನ್ ಏನು ಒಂದು ಈ ಒಂದು ಫ್ರೀಕ್ವೆನ್ಸಿ ಫೀಲ್ಡ್ ಅಲ್ಲಿ ಅನ್ನೋದು ರಿಸರ್ಚ್ ಮಾಡೋದು ನನ್ನ ಒಂದು ಕೆಲಸ. ಆದ್ರೆ ನಾನು ಈ ಒಂದು ಲೆವೆಲ್ಗೆ ಇಲ್ಲಿ ಯುರೋಪಿಗೆ ಇಲ್ಲಿ ಬರಕ್ಕಿಂತ ಮುಂಚೆ, ಈ ಒಂದು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಬರಕ್ಕಿಂತ ಮುಂಚೆ ನನ್ನ ಒಂದು ಚೈಲ್ಡ್ಹುಡ್ ಬಹಳ ಬ್ಯೂಟಿಫುಲ್ ಆಗಿ ಇತ್ತು. ನನಗೆ ರಾಯರ ಪರಿಚಯ ಆಗಿದ್ದು ಸುಮಾರು 8ನೇ ಕ್ಲಾಸ್ 9ನೇ ಕ್ಲಾಸ್ ಇದ್ದ ಕಾಲದಲ್ಲಿ, 11-12 ವರ್ಷಗಳ ಹಿಂದೆ. ನಮ್ಮ ಮನೆ ಹತ್ರ ಒಂದು ರಾಯರ ಮಠ ಇತ್ತು. ನಾನು ಅದಕ್ಕೆ ಪ್ರತಿ ಗುರುವಾರ ಹೋಗ್ತಾ ಇದ್ದೆ. ನನಗೆ ನೆನಪಿದೆ, ನಮ್ಮ ತಂದೆಯವರ ಜೊತೆಗೆ ನಾನು ಹೋಗ್ತಾ ಇದ್ದೆ ಪ್ರತಿಯೊಂದು ಗುರುವಾರ ಸಂಜೆ 7 ಗಂಟೆ 8 ಗಂಟೆ ಕಾಲದಲ್ಲಿ. ಸೊ ನನಗೆ ಮೊದಲು ಏನೋ ಒಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಮಠಕ್ಕೆ, ಏನೋ ಒಂದು ಶಕ್ತಿ ಅಂತೆ ಹಾಗಂತೆ ಅಂತ ಹೇಳಿ ಆ ಒಂದು ರೂಪದಲ್ಲಿ ನಂಬಿದೆ. ಯಾಕಂದ್ರೆ ಏನೋ ಗೊತ್ತಿಲ್ಲ ಖಾಲಿ ಟೇಪ್ ರೆಕಾರ್ಡರ್ ಅಲ್ಲಿ ಏನೋ ಒಂದು ಹಾಕಿದ್ರೆ ಅದು ಸುಮ್ಮನೆ ಪ್ಲೇ ಮಾಡುತ್ತೆ. ಅದಕ್ಕೆ ಇದು ಏನ್ ಇಂಪಾರ್ಟೆನ್ಸ್ ಇದೆ, ಎಂತ ಒಂದು ರಾಗ, ಅದೆಲ್ಲ ಗೊತ್ತಿಲ್ಲ, ಸುಮ್ಮನೆ ಪ್ಲೇ ಮಾಡುತ್ತೆ. ಆ ತರ ರಾಯರ ಬಗ್ಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಅದು ಏನು ಅಂತಾನೆ ಗೊತ್ತಿರಲಿಲ್ಲ, ಯಾಕಂದ್ರೆ ನನಗೆ ಹೊಸದಾಗಿ ಪರಿಚಯ ಆಗಿತ್ತು. ಆಯ್ತು ಅಂತ ಹೀಗೆ ಹೋಗ್ತಾ ಇದ್ದೆ. ಕಾಲ ಉರುಳಿದಂತೆ ನನಗೊಂದು ಹ್ಯಾಬಿಟ್ ಇದೆ. ಅದೇನಂತಂದ್ರೆ, ಈ ವಿಜ್ಞಾನದಲ್ಲಿ ನೀವು ಜಾಸ್ತಿ ಒಂದು ಇಂಟ್ರೆಸ್ಟ್ ಬರ್ಸ್ತಾ ಹೋದ್ರೆ ನಿಮಗೆ ಈ ಅನಾಲಿಟಿಕಲ್ ಸ್ಕಿಲ್ ಅಂತ ಏನ್ ಕರಿತೀವಿ, ಅಂದ್ರೆ ಎಲ್ಲವನ್ನು ಒಂದು ತಾರ್ಕಿಕವಾಗಿ ನೋಡುವಂತ ಆ ಒಂದು ಗುಣ ಜಾಸ್ತಿ ಬರ್ತಾ ಬರುತ್ತೆ. ನಾನು ಇದೇ ತರ ಮಾಡಿ ಯಾಕೆ ನಾನು ಒಂದು ರಾಯರನ್ನ ಟೆಸ್ಟ್ ಮಾಡಬಾರ್ದು. ಈಗ ಎಲ್ಲರೂ ಹೇಳ್ತಾರೆ ಹಾಗೆ ಅವರು 700 ವರ್ಷಗಳ ಕಾಲ ಬಂಧವನದಲ್ಲಿ ಇರ್ತಾರೆ, ಅವರು ಆ ಶಕ್ತಿಯನ್ನು ಇದು ಮಾಡ್ತಾರೆ, ಇಡೀ ಪ್ರಪಂಚದಾದ್ಯಂತ ಬೇರೆ ದೇಶಗಳಲ್ಲೆಲ್ಲ ಅವರು ಪವಾಡಗಳನ್ನು ಮಾಡಿದ್ದಾರೆ ಅಂತ ಯಾಕೆ ಟೆಸ್ಟ್ ಮಾಡಬಾರ್ದು ಅಂತಂದ್ರೆ, ಈಗ ಟೆಸ್ಟ್ ಮಾಡ್ಬೇಕು ಅಂತಂದ್ರೆ ಅವರ ಲೆವೆಲ್ಗೆ ನಾನಂತೂ ಇಲ್ಲ, ಒಬ್ಬ ಮನುಷ್ಯ, ಅವರಷ್ಟು ಸಾಧನೆ ಮಾಡಿಲ್ಲ. ಮತ್ತೆ ಹೇಗೆ ಟೆಸ್ಟ್ ಮಾಡೋದು ಅಂತಂದ್ರೆ ಭಕ್ತನಾಗಿ ಬಿಡಬೇಕು. ಅಂದ್ರೆ ಯಾವಾಗ ನೀವು ಒಂದು ಶಕ್ತಿಗೆ ಒಂದು ಶರಣಾಗ್ತಿರೋ ಅವಾಗ ಅದು ಏನು ಅಂತ ಅದನ್ನ ನಿಜ ರೂಪ ತೋರಿಸುತ್ತೆ. ಸೊ ಆದ್ದರಿಂದ ನಾನು ಈ ಒಂದು ಅರಿಯಬೇಕು, ಈ ಒಂದು ಶಕ್ತಿ ಅಂತ ಏನಾದ್ರೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತ ಹೇಳಿ ನಾನು ಅವರ ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಹತ್ರ ಒಂದು ಮೂರ್ತಿ ಇತ್ತು, ಅದೇ ಮಠದಿಂದ ಬಂದಂತ ಮೂರ್ತಿ. ಅದನ್ನ ನಾನು ಆರಾಧನೆ ಮಾಡ್ತಾ ಇದ್ದೆ ಪ್ರತಿದಿನ. ಹೀಗೆ SLC ಎಕ್ಸಾಮ್ ಆಯ್ತು, ಅದರಲ್ಲೂ ಅವರ ಒಂದು ಆಶೀರ್ವಾದ ಇತ್ತು. ಹೀಗೆ ನಾನು PUC ಅಲ್ಲಿ ಹೋದೆ. ಅಲ್ಲಿ ಓದ್ತಾ ಇರ್ಬೇಕಾದ್ರೆ ಅಲ್ಲಿ ಕೂಡ ನಾನು ಫಿಸಿಕ್ಸ್ ಅನ್ನು ಬಹಳ ಕಾನ್ಸಂಟ್ರೇಷನ್ ಮಾಡಿ ಓದ್ತಾ ಇದ್ದೆ.
ಅಲ್ಲಿ ನನಗೆ ಥಿಯರಿಟಿಕಲ್ ಫಿಸಿಕ್ಸ್ ನ ಪರಿಚಯ ಆಯ್ತು. ಅಲ್ಲಿ ಮತ್ತೆ ಈ ತರ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಈ ತರ ಕಲಿತಾ ಕಲಿತಾ ಒಂದು ಯೋಚನೆ ನನಗೆ ಬ್ರಷ್ ಸ್ಟಾರ್ಟ್ ಆಯ್ತು. ದೇವರು ಅನ್ನೋದು ಮೋಸ್ಟ್ಲಿ ಇರಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ವಿಜ್ಞಾನ ಅನ್ನೋದು ಏನಾಗುತ್ತೆ ಎಲ್ಲ ಘಟನೆಗಳನ್ನ ಎಲ್ಲ ಬಿಡಿಸಿ 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 ಹೇಳುತ್ತೆ. ಆದ್ರೆ ಈ ದೇವರ ವಿಷಯಕ್ಕೆ ಬಂದಾಗ ಮಾತ್ರ ಎಲ್ಲರೂ ಬರೀ ನಂಬಬೇಕು ಅಂತಾರೆ. ಬಟ್ ಎದುರಿಗೇನೋ ಕಾಣಲ್ವಲ್ಲ, ಏನೇ ಒಂದು ಅವತಾರ ಅಂತಾರೆ, ಬಟ್ ಎದುರಿಗೇನೋ ಕಾಣಲ್ವಲ್ಲ ಅಂತ ಹೇಳಿ ಒಂಥರ ಈ ಅತೀಸಮ್ ಅಂತ ಏನ್ ಕರೀತಾರೆ, ಅತೀಷ್ಟ ಅಂತ, ಆ ಒಂದು ಲೈನ್ ಅಲ್ಲಿ ನನ್ನ ಒಂದು ತಾರ್ಕಿಕ ಮನಸ್ಸು ಹೋಗೋ ಸ್ಟಾರ್ಟ್ ಆಯ್ತು. ಬಟ್ ಈ ಕಡೆ ಇನ್ನೊಂದು ಮನಸ್ಸು ಇತ್ತು, ರಾಯರನ್ನು ನಂಬಿದಂತ ಮನಸ್ಸು, ಈ ಕಡೆ ತಾರ್ಕಿಕ ಮನಸ್ಸು ಹೋಗ್ತಾ ಇತ್ತು. ಆಮೇಲೆ ನಾನು ಇದೇ ಒಂದು ಮೆಂಟಾಲಿಟಿ ಇದ್ದಾಗ 2007 ಡಿಸೆಂಬರ್ ಕಾಲದಲ್ಲಿ 6ನೇ ತರಗತಿಯಲ್ಲಿದ್ದೆ. ಅವಾಗ ನಾನು ಜಾರ್ಖಂಡಿಗೆ ಹೋಗಿದ್ದೆ. ಅಲ್ಲಿ ಕೂಡ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡೆಲ್ ಅಲ್ಲಿ ನನಗೆ ನ್ಯಾಷನಲ್ ಲೆವೆಲ್ ಫಸ್ಟ್ ಪ್ರೈಸ್ ಬಂತು. ಅಲ್ಲೂ ನಾನು ಹೀಗೆ ಗಣಿತವನ್ನ ನೋಡಿ ಒಟ್ಟಿನಲ್ಲಿ ಈ ತಾರ್ಕಿಕ ಮೈಂಡ್ ಅನ್ನೋದು ನನ್ನಲ್ಲಿ ಒಂದು ಕೂತ್ ಬಿಟ್ಟಿತ್ತು, ಸಬ್ ಕಾನ್ಶಿಯಸ್ ಅಲ್ಲಿ ಪ್ರೋಗ್ರಾಮ್ ಆಗ್ತಿತ್ತು. ತರ್ಕವೇ ಎಲ್ಲ, ವಿಜ್ಞಾನದಿಂದನೇ ತರ್ಕ ಬರೋದು, ತರ್ಕದಿಂದ ಅತ್ಯಂತ ಹೈಯೆಸ್ಟ್ ಜ್ಞಾನ ಇದೆ ಅಂತ ಹೇಳಿ ನನ್ನ ಒಂದು ನಂಬಿಕೆ ಆಗಿ ಹೀಗೆ ಬೆಳೀತಾ ಬಂತು. ಹೀಗೆ ಇಂಜಿನಿಯರಿಂಗ್ ಅಲ್ಲೂ ಕೂಡ ಇದೇ ತರ ಮಾಡ್ತಾ ಬಂದೆ. ಈ ಒಂದು ಚಾನಲ್ ನಲ್ಲಿ ನೀವು ನೋಡಿದ್ರೆ ನಾನು ಈ ದೇಶಕ್ಕೆ ಬಂದು ಅಂದ್ರೆ ಜರ್ಮನಿಗೆ ಬಂದು 2 ವರ್ಷಗಳಾಯ್ತು. ಬಂದ ಮೊದಲನೇ ದಿನವೇ ರಾಘವೇಂದ್ರ ಸ್ವಾಮಿಗಳು ನನ್ನ ಲೈಫ್ ಅಲ್ಲಿ ಒಂದು ವಿದ್ಯಮಾನವನ್ನ ಕ್ರಿಯೇಟ್ ಮಾಡಿದ್ರು. ನಾ ಮತ್ತೆ ಏನ್ ಹೇಳ್ತೀನಿ, ಇದನ್ನ ಘಟನೆ ಅಂತ ನಾನು ಕರೆಯಕ್ ಹೋಗಲ್ಲ, ಇದನ್ನ ಪವಾಡ ಅಂತ ಕರಿಬೇಕೋ ಇಲ್ಲೋ ಅಂತ ಹೇಳಿ ಆ ಒಂದು ಹಕ್ಕು ನನಗಿಲ್ಲ. ಆ ಹಕ್ಕು ಇರೋದು ಆ ರಾಯರಿಗೆ ಮಾಡ್ತಾರ. ಸೊ ಈ ಒಂದು ಬಂದ ದಿನದಲ್ಲೇ ಒಂದು ಏನು ಅಂತ ಆ ಒಂದು ಫಸ್ಟ್ನೇ ವಿಡಿಯೋದಲ್ಲಿ ಮಾಡಿ ನಾನು ಹೇಳಿದ್ದೆ, ಹೀಗೆ ಕೌಶಿಕನ್ ಒಂದು ವ್ಯಕ್ತಿಯ ಪರಿಚಯ ಆಗುತ್ತೆ, ಅವ್ರ ಹೆಸರು ಕೌಶಿಕ್ ರಾಘವೇಂದ್ರನ್ ಅಂತ ಇರುತ್ತೆ. ಅವತ್ತಿನ ದಿನ ರಾತ್ರಿ ನಾನು ಸ್ನೋ ಅಲ್ಲಿ ಬಂದಾಗ ಅದನ್ನು ಹೀಗೆ ಮುಟ್ಟಿದಾಗ ನನಗೆ ಒಂದು ಫೀಲಿಂಗ್ ಇತ್ತು, ಆ ಕನೆಕ್ಷನ್ ಇರುತ್ತೆ. ಯಾವುದೇ ದೇಶದಲ್ಲಿ ಹೋದ್ರು, ದೇಶ ವಿದೇಶಕ್ಕೆ, ಇಲ್ಲೆಲ್ಲ ಯುರೋಪ್ ಎಲ್ಲ, ನಾ ಈವನ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇದ್ರು ಕೂಡ ಅಲ್ಲೂ ಕೂಡ ಯಾವುದೋ ಒಂದು ರೂಪದಲ್ಲಿ ರಾಘವೇಂದ್ರರು ಬರ್ತಾರೆ, ಅಥವಾ ಅವರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಬರ್ತಾರೆ ಅಂತಂದ್ರೆ ಹಿಂಗೆ ಕಣ್ಣೆದ್ರಿಗೆ ಹಿಂಗೆ ದೇವ್ರ ತರ ಬಂದ್ಬಿಡೋದಲ್ಲ, ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವುದೋ ಒಂದು ಫಾರ್ಮ್ ಅಲ್ಲಿ ಅಂತ. ಸೊ ಹಿಂದಿನ ವರ್ಷ ಜುಲೈ ತಿಂಗಳಾಗಿತ್ತು, ಸಮ್ಮರ್ ಇಲ್ಲಿ ಯುರೋಪ್ ಅಲ್ಲಿ ಜುಲೈ ಆಗಸ್ಟ್ ಎಲ್ಲ ಸಮ್ಮರ್ ಇರುತ್ತೆ. ಸಮ್ಮರ್ ಬಂದಿತ್ತು. ನಾನು ಯಾವುದೋ ಒಂದು ಕಾರಣಾಂತರಗಳಿಂದ ಈ ಬೇರೆ ದೇಶಕ್ಕೆ ಬಂದಿರೋದಾಗಿರ್ಬೋದು ಅಥವಾ ಏನೋ ಒಂದು ಕಾರಣಾಂತರಗಳಿಂದ ನಾನು ಒಂದು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದ್ದೆ. ಎಷ್ಟು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದ್ದೆ ಅಂತಂದ್ರೆ ಹೋಪ್ ಅನ್ನೋದು ನನಗೆ ಇರ್ಲಿಲ್ಲ ಅವಾಗ ಜೀವನದಲ್ಲಿ. ಯಾವ ಲೆವೆಲ್ಗೆ ಬಂದಿದ್ದೆ ಅಂದ್ರೆ ಈ ಚಾನಲ್ ಇತ್ತು ಅವಾಗ, ಇದನ್ನ ಡಿಲೀಟ್ ಮಾಡ್ಬೇಡ ಅನ್ನೋ ಒಂದು ಮನಸ್ಥಿತಿ ನನ್ನಲ್ಲಿ ಬಂದಿತ್ತು. ಯಾಕೆಂದ್ರೆ ನಾನು ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೆ, ಅದನ್ನ ಯಾರು ನೋಡ್ತಾ ಇರಲಿಲ್ಲ, ಬಹಳ ಜನಕ್ಕೆ ರೀಚ್ ಆಗ್ತಾ ಇರಲಿಲ್ಲ, ಅಥವಾ ನನ್ನ ಒಂದು ಹೇಳೋ ಒಂದು ಸ್ಟೈಲ್ ಚೆನ್ನಾಗಿರ್ಲಿಲ್ವೋ ಅಥವಾ ಅವರಿಗೆ ಒಂದು ಮನ ಮುಟ್ಟಂತೆ ನಾನು ಹೇಳ್ತೇನೆ. ಯಾವುದೋ ಒಂದು ಕಾರಣಕ್ಕೆ ಒಟ್ಟಿನಲ್ಲಿ ಎಲ್ಲ ಒಂದು ಸಿಚುವೇಶನ್ಗಳು ಸೇರಿ ಎಲ್ಲ ಒಂದು ಹೋಪ್ ಇಲ್ಲದೆ ಇರೋ ತರ ಒಂದು ಘಟನೆ ಒಂದು ಕ್ರಿಯೇಟ್ ಆಗಿತ್ತು ಹೋದ ವರ್ಷ 2021 ಜುಲೈ ತಿಂಗಳು. ಒಂದು ದಿನ ಬೆಳಿಗ್ಗೆ ಒಂದು ವಿದ್ಯಮಾನ ನಡೀತು ನನ್ನ ಒಂದು ರೂಮ್ ಅಲ್ಲಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ನಾನು ಪವಾಡ ಅಂತ ಕರೀತಾ ಇಲ್ಲ, ಇದನ್ನೊಂದು ಘಟನೆ ಅಂತ ಕರೀತಾ ಇಲ್ಲ, ಇದೊಂದು ವಿದ್ಯಮಾನ ಅನ್ನೋದು ಈ ಒಂದು ಕ್ಷಣಕ್ಕೆ ಆಗತ್ತೆ ಅನ್ನೋದಲ್ಲ. ವಿದ್ಯಮಾನ ಅನ್ನೋದು ಯಾವಾಗೋ ಡಿಸೈಡ್ ಆಗಿರುತ್ತೆ. ಆ ಒಂದು ಕಂಡೀಷನ್ಸ್ ಗಳು ಬಂದಾಗ ಅದು ಕರೆಕ್ಟ್ ಆಗಿ ಟೈಮಿಗೆ ಅದು ನಡೆದು ಹೋಗುತ್ತೆ. ಆ ವಿದ್ಯಮಾನವನ್ನ ನಡೆಸ್ಬೇಕಂತಂದ್ರೆ ಅದು ಅತಿರೇಕದ ಒಂದು ಯಾವ್ದೋ ಒಂದು ಶಕ್ತಿನೇ ಕಾರಣ ಇರ್ಬೇಕು ಅದಕ್ಕೆ. ಇದು ಏಕೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ಐಪ್ಯಾಡ್ ಅಲ್ಲಿ ನಾನು ಪಾಯಿಂಟ್ಸ್ ಬರ್ಕಂತ ಹೋಗ್ತಿದ್ದೀನಿ. ಅದಕ್ಕೆ ಜುಲೈ ತಿಂಗಳಾಗಿತ್ತು. ಈ ಒಂದು ರೂಮ್ ಅಲ್ಲಿ ವಿಡಿಯೋ ಮಾಡ್ತಿದ್ದೀನಲ್ಲ, ಈ ಒಂದು ರೂಮ್ ಅಲ್ಲಿ ನಾನು ಆಕಾಶವನ್ನ ನೋಡ್ತಾ, ಈಸ್ಟ್ ಕಡೆ ಆಕಾಶವನ್ನ ನೋಡ್ತಾ, ನನ್ನ ರೂಮ್ ಈಸ್ಟ್ ಕಡೆ, ಪೂರ್ವದ ಕಡೆ ಅದು ತಿರುಗಿದೆ ನನ್ನ ರೂಮು. ಆ ರೂಮ್ ಕಡೆ ನಾನು ಆಕಾಶವನ್ನ ನೋಡ್ತಾ ಬ್ರೆಡ್ ಮತ್ತೆ ಗ್ವಾಕಮೋಲಿಯನ್ನು ತಿಂತಾ ಕೂತಿದ್ದೆ. ಈ ರೂಮಿನ ಇನ್ನೊಂದು ವಿಶೇಷತೆ ಹೇಳಬೇಕು ಅಂತಂದ್ರೆ, 2 ವರ್ಷದ ಹಿಂದೆ ನಾನು ಈ ರೂಮ್ಗೆ ಕಾಲಿಟ್ಟಾಗ, ಇದು 5ನೇ ಫ್ಲೋರ್ ಅಲ್ಲಿ ಇದೆ, ಈ ಅಪಾರ್ಟ್ಮೆಂಟ್ ಇಂದ 5ನೇ ಫ್ಲೋರ್ ಅಂದ್ರೆ ತುಂಬಾ ಟಾಪ್ ಫ್ಲೋರ್ ಅಲ್ಲಿ ನಾ ಇರೋದು. ಈ ಇಡೀ ಒಂದು ಇದು ಫಾಪನ್ ಮ್ಯಾಟ್ರಿಂಗ್ ಅಂತ ಕರಿತೀವಿ ನಾ ಇರ್ತಕ್ಕಂಥ ಅಪಾರ್ಟ್ಮೆಂಟ್ ಒಂದು ಏರಿಯಾ. ಇಲ್ಲಿ ಒಂದು 10-11 ಬಿಲ್ಡಿಂಗ್ ಇದಾವೆ, ಸಿಮಿಲರ್ ಲುಕಿಂಗ್ 10-11 ಬಿಲ್ಡಿಂಗ್ ಗಳು, ಅಪಾರ್ಟ್ಮೆಂಟ್ ಗಳು ಇದಾವೆ 5 ಫ್ಲೋರ್ ಇಂದು. ಆ ಯಾವುದೇ ಬಿಲ್ಡಿಂಗ್ ಅಲ್ಲಿ ಯಾವುದೇ ರೂಮ್ ಅಲ್ಲಿ ಕಿಟಕಿಗಳು ಇರ್ತಾವಲ್ಲ, ಇಲ್ಲಿ ನಮ್ಮ ರೂಮಿಗೆ ಆ ಕಿಟಕಿಗಳು ಪೀಸ್ ಆಗಿಲ್ಲ, ಅಂದ್ರೆ ಒಡೆದು ಹೋಗಿಲ್ಲ. ನನ್ನ ರೂಮ್ ಮಾತ್ರ ಒಡೆದು ಹೋಗಿತ್ತು. ನಾನು ಬಂದ ಫಸ್ಟ್ ದಿನನೇ ನನ್ನ ಒಂದು ಯಾರಲ್ಲಿ ಕರ್ಕೊಂಡ್ ಬಂದಿದ್ರು ಅವ್ರಿಗೆ ಕೇಳಿದೆ, ಅಲ್ಲ ಹೀಗೆ ನಾನು ಬಂದಿದ್ದೀನಲ್ಲ, ಫಸ್ಟ್ ಡೇ ಬಂದ್ಬಿಟ್ಟಿದೀನಿ, ಇವಾಗ ಕಿಟಕಿ ಒಡೆದೋಗ್ಬಿಟ್ಟಿದೆ ಗ್ಲಾಸ್, ಇದನ್ನೇನೋ ರಿಪ್ಲೇಸ್ ಮಾಡ್ತಾರ ಅಥವಾ ಮತ್ತೆ ಈಗ ಹೌಸ್ ಮೈಸ್ಟರ್ ಅಂತ ಇರ್ತಾರೆ, ಅಂದ್ರೆ ಈಗ ಕಾಂಟ್ರಾಕ್ಟ್ ಕೊಡೋದು ಮತ್ತೆ ಅವ್ರು ಬಂದು ಹೀಗೆ ಸ್ವಚ್ಛತೆಗಳನ್ನು ನೋಡೋದು, ಆಮೇಲೆ ಎಲ್ಲ ಕರೆಕ್ಟ್ ಆಗಿದಾವ, ಹೀಟರ್ ಮತ್ತೆ ಹೀಗೆ ಸೆನ್ಸರ್ಗಳು, ಸ್ಮೋಕ್ ಸೆನ್ಸರ್ ಎಲ್ಲ ವರ್ಕ್ ಆಗುತ್ತೆ ಅಂತ ನೋಡ್ತಾರೆ. ಆ ಹೌಸ್ ಮೈಸ್ಟರ್ ಏನಾದ್ರು ಬಂದ್ಬಿಟ್ಟು ನನಗೆ ಇಲ್ಲಿ ಫೈನ್ ಹಾಕಿದ್ರೆ, ಇಲ್ಲೆಲ್ಲದಕ್ಕೂ ಫೈನ್ ಇದೆ, ಸ್ವಲ್ಪ ಹೊಲಸಾದ್ರೂ ಕೂಡ ಫೈನ್, ಮತ್ತೆ ಜಾಸ್ತಿ ಗಲಾಟೆ ಮಾಡಿದ್ರೆ ಫೈನ್, 10 ಗಂಟೆ ಮೇಲೆ ಇದಾದ್ರೂ ಕೂಡ 50 ಯೂರೋ ಫೈನ್, ಹೀಗೆಲ್ಲ ಇರುತ್ತೆ. ಅದಕ್ಕೆ ನಾನು ಕೇಳಿದೆ, ಅಲ್ಲ ಮತ್ತೆ ನನಗೆ ಹೀಗೆ ಗೊತ್ತಿಲ್ಲದಂಗೆ ಫೈನ್ ಹಾಕಿದ್ರೆ ಹೇಗೆ ಅಂತಂದಾಗ, ಇಲ್ಲ ಒಂದ್ಸಲ ಮಾತಾಡ್ಬಿಡು ಹೌಸ್ ಮೈಸ್ಟರ್ ಹತ್ರ, ಯಾಕೆ ಬೇಕು ಸುಮ್ನೆ ಅಂತ ಹೇಳಿ ನನಗೆ ಹೇಳಿದ್ರು.
ನಾನು ಆಯ್ತು ಅಂತ ಹೌಸ್ ಮಾಸ್ಟರ್ ಹತ್ರ ಹೋಗಿ ಮಾತಾಡಿದೆ. ಹೀಗೆ ನಾನು ಬಂದ ಫಸ್ಟ್ ದಿನನೇ ಇದನ್ನ ನೋಡಿದೀನಿ, ಇದು ನಾನಲ್ಲ ಮತ್ತೆ ಹೊಡೆದಿರೋದು, ಗ್ಲಾಸ್ ಮುಂಚೆ ಹೊಡೆದೋಗಿದೆ ಅಂತ. ಅವ್ರು ಆಯ್ತು ಅವ್ರಿಗೆ ಗೊತ್ತಿದೆ, ಇದು ನಾವು ನೋಟಿಸ್ ಮಾಡಿದೀವಿ ಅಂತ ಅಂದ್ರು. ನಾನು ಯೋಚನೆ ಮಾಡ್ತಾ ಇದ್ದೆ ಎಷ್ಟೋ ದಿನಗಳ ಕಾಲ, ಎಂತ ರೂಮೇ ಬಂದ್ಬಿಟ್ಟೆ ನಾನು. ಎಲ್ಲರ ಗ್ಲಾಸು ತುಂಬಾ ಚೆನ್ನಾಗಿದೆ, ತುಂಬಾ ನೀಟ್ ಆಗಿದೆ, ಇದೇ ಇದು ಹೊಡೆದಿರೋ ಗ್ಲಾಸ್ ಅಲ್ಲಿ ತಂದು ಕೂಡಿಸ್ಬಿಡೋದು ನನ್ನ ರೂಮ್. ಅವ್ರು ಹಂಗೆ ಅಸೈನ್ ಮಾಡ್ಬಿಟ್ಟಿದೆ ನನ್ನ ರೂಮ್ಗೆ. ನಾ ಇಲ್ಲೇ ಬರ್ಬೇಕಂತ ಅದು ಆಲ್ರೆಡಿ ಜೂನ್ ತಿಂಗಳಲ್ಲೇ 2020 ಜೂನ್ ರಲ್ಲಿ ಅದು ಡಿಸೈಡ್ ಆಗಿತ್ತು. ಯಾಕಂದ್ರೆ ನಾವು 2020 ಡಿಸೆಂಬರ್ ಅಲ್ಲಿ ಇಲ್ಲಿ ಬಂದಿದ್ದು. ಸೊ ಆಯ್ತು ಹೋಗ್ಲಿ ಬಿಡು, ಗ್ಲಾಸ್ ಹೊಡೆದೋಗಿರೋದು ಅದು ಏನೋ ಒಂದು ಘಟನೆ, ಒಂದು ರ್ಯಾಂಡಮ್ ಇನ್ಸಿಡೆಂಟ್, ಏನೋ ಒಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ ನಾನು. ಆದ್ರೆ ಮನದಲ್ಲಿ ಏನೋ ಒಂದಿತ್ತು, ಏನೋ ನನ್ನ ರೂಮಿನ ಗ್ಲಾಸ್ ಹೊಡೆದೋಗಿದೆ, ಯಾಕೆ 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 ಅನ್ನೋದು ಕ್ವಶನ್ ಕಾಡ್ತಾ ಇತ್ತು. ಆಯ್ತು ಅಂತ ಆ ಹೋದ ವರ್ಷ ಏನು ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಇದ್ದೆ, ಪೂರ್ವ ದಿಕ್ಕಿನ ಆಕಾಶವನ್ನು ನೋಡ್ತಾ ಬ್ರೆಡ್ ಮತ್ತೆ ಬಾಕಂಬಲಿಯನ್ನು ತಿಂತಾ ಕೂತಿದ್ದೆ. ನಾನು ಅವಾಗ ಯಾವ ದಿನಗಳು ಇತ್ತು ಅಂತಂದ್ರೆ, ರಾಯರ ಭಕ್ತನಾಗಿರೋದ್ರಿಂದ ನಾನು ಪೂರ್ಣಬೋಧವನ್ನ ರಿಸೈಟ್ ಮಾಡ್ತಾ ಇದ್ದೆ ದಿನಾಲು. ಪೂರ್ಣಬೋಧ ನಿಮಗೆ ಗೊತ್ತಿರೋಂತೆ ಅವ್ರು ಇನ್ನೇನು ಬೃಂದಾವನಕ್ಕೆ ಹೋಗ್ತಾರೆ ಅನ್ನೋ ಒಂದು ಸಮಯದಲ್ಲಿ ಅಪ್ಪಣಾಚಾರ್ಯರು ಬೇರೆ ಊರಲ್ಲಿ ಇರ್ತಾರೆ. ಅವರಿಗೆ ವಿಷಯ ಗೊತ್ತಾಗ್ಬಿಟ್ರೆ ಬಂದ್ಬಿಟ್ಟು ಅವ್ರನ್ನ ಬಿಡೋದಿಲ್ಲ, ಬೃಂದಾವನಕ್ಕೆ ಹೋಗಕ್ಕೆ ಸಶರೀರವಾಗಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬೇರೆ ಕಡೆ ಕಳಿಸಿರ್ತಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ವಿಷಯ, ಇವರು ಬೃಂದಾವನದಲ್ಲಿ ಹೋಗ್ತಾ ಇದಾರೆ, ಇನ್ ಯಾವತ್ತೂ ನೋಡಕ್ಕಾಗಲ್ಲ ಪರವರಾಗಿ ಅಂತ. ಆ ಒಂದು ತಳಮಳದಲ್ಲಿ ಅವ್ರಿಗೆ ಗೊತ್ತಿಲ್ಲದೇನೆ ಹುಟ್ಟಿದಂತ ಒಂದು ಸ್ತೋತ್ರ ಇದೆ. ಅದು ರಾಯರ ಮಾಡಿದಂತ ಸಾಧನೆ ಮತ್ತು ಅವರ ಒಂದು ಹಿರಿಮೆಯನ್ನ ಆ ಒಂದು ಸ್ತೋತ್ರದಲ್ಲಿ ಅವರು ಹೇಳ್ತಾ ತುಂಗಭದ್ರಾ ನದಿನೇ ಅವರಿಗೆ ದಾರಿ ಕೊಡುತ್ತಂತ ಒಂದೇನೋ ನಾವು ಕೇಳ್ತೀವಲ್ಲ, ಒಂದು ಇನ್ಸಿಡೆಂಟ್. ಅದು ಆ ಪೂರ್ಣಬೋಧ ಸ್ತೋತ್ರವನ್ನ ಅಪ್ಪಣಾಚಾರ್ಯ ರಚಿಸಿರುವಂತ ಸ್ತೋತ್ರವನ್ನ ನಾನು ರಿಸೈಟ್ ಮಾಡ್ತಾ ಬ್ರೆಡ್ ಮತ್ತೆ ಗ್ವಾಕಮಲೆ ತಿಂತ ನೋಡ್ತಾ ಇದ್ದೆ. ಒಂದು ಲೈನ್ ಬರುತ್ತೆ, ನೀವು ಪೂರ್ಣಬೋಧವನ್ನ ರಿಸೈಟ್ ಮಾಡಿದ್ದೆ, ಅದಲ್ಲಿ ಒಂದು ಲೈನ್ ಬರುತ್ತೆ, ಸೋಮ ಸೂರ್ಯೋ ಪರಾಗೇಚ ಪುಷ್ಯಾರ್ಕಾದಿ ಸಮಾಗಮೆ ಯೋರೋತ್ತಮ ವಿಧಂ ಪುಣ್ಯಂ ಅಷ್ಟೋತ್ತರ ಶತಂ ಜಪೆ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯನ ಜಾಯತೆ ಅಂತ ಒಂದು ಲೈನ್ ಬರುತ್ತೆ. ಅಂದ್ರೆ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಯಾವಾಗಲಾದ್ರೂ ಈ ಸೂರ್ಯಗ್ರಹಣ ಮತ್ತೆ ಚಂದ್ರಗ್ರಹಣ ಮತ್ತೆ ಈ ಪುಷ್ಯ ನಕ್ಷತ್ರದ ದಿನದಲ್ಲಿ ಇದೊಂದು ಆಸ್ಪಿಷಿಯಸ್ ಡೇ, ರಾಯರ ಒಂದು ಆರಾಧನೆ ಮಾಡಕ್ಕೆ ಇದೊಂದು ಆಸ್ಪಿಷಿಯಸ್ ಡೇ ಆಗಿರುತ್ತೆ. ಇದು ಮೋಸ್ಟ್ಲಿ ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಬರುತ್ತೆ, ಈ ಒಂದು ಕಾಲದಲ್ಲಿ ಬರುತ್ತೆ, ಪುಷ್ಯ ನಕ್ಷತ್ರದ ದಿನ ಅಂತ ಕರಿತೇವೆ. ಆ ಒಂದು ದಿನದಲ್ಲಿ ಯಾರು ರಾಘವೇಂದ್ರರ ಈ ಪೂರ್ಣಬೋಧವನ್ನ ಮಾಡ್ತಾರೋ ಅವರಿಗೆ ಎಲ್ಲ ಒಂದು ಮನಸ್ಸಿನ ಒಂದು ಅಪೇಕ್ಷಿತ ಪದಾರ್ಥ ಏನೋ ರಾಘವೇಂದ್ರನ ವಿದ್ಯತೆ ಅಂತ ಏನ್ ಕರಿತೀವಿ, ಅಂದ್ರೆ ಅವ್ರೇನ್ ಅಪೇಕ್ಷಿಸ್ತಾರೋ ಅದು ಆಗುತ್ತೆ ಇದು ಲೈಫ್ ಅಲ್ಲಿ ಅಂತ ಅದರ ಮೀನಿಂಗ್. ಮತ್ತೆ ಈಗ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯನ ಜಾಯತೆ, ಇದನ್ನ ಮಾಡಿದಲ್ಲಿ ಯಾವುದೇ ಒಂದು ಭೂತಗಳ ಪ್ರೇತಗಳ ಕಾಟ ಮತ್ತೆ ಏನೊಂದು ಈ ತರ ಒಂದು ಮನಸ್ಸಿನ ಕಾಟಗಳಂತ ಏನಿರ್ತಾರೆ ಅವೆಲ್ಲ ಇರೋದಿಲ್ಲ, ನೆಮ್ಮದಿ ಸಿಗುತ್ತೆ ಅಂತ ಆ ಲೈನ್ ಬರ್ತಾ ಇತ್ತು. ನಾನು ಬ್ರೆಡ್ ಮತ್ತೆ ಗ್ವಾಕಮಲನ್ನ ತಿಂತಾನೇ ಇದ್ದೆ. ಏನೋ ಒಂದು ವಿಶೇಷ ಘಟನೆ ನಡೀತಾನೆ ಇಲ್ಲ. 3 ಇನ್ಸಿಡೆಂಟ್ಗಳು. ಒಂದು, ಮೊದಲನೇ ದಿನ ಬಂದಾಗ ಗ್ಲಾಸ್ ಒಡೆದೋಗಿರೋದು. ಎರಡನೇದು ಜುಲೈ ತಿಂಗಳು ಜುಲೈ 11, 2021 ಬೆಳಗಿನ ಜಾವ 9:34. ಮತ್ತೊಂದ್ಸಲ ಹೇಳ್ತೀನಿ, ಜುಲೈ 11, 2021 ಬೆಳಗಿನ ಜಾವ 9:34 AM ಆಗಿತ್ತು. ಅವತ್ತು ಪುಷ್ಯ ನಕ್ಷತ್ರದ ದಿನನೇ ಆಗಿತ್ತು. ಪುಷ್ಯ ನಕ್ಷತ್ರ ದಿನ ಜುಲೈ 11, 2021 ಮತ್ತೆ ಭಾನುವಾರ ಆಗಿತ್ತು, ನನಗೆ ವಾರ ನೆನಪಿಲ್ಲ. ಆವಾಗ ಈ ಸೂರ್ಯ ಅವಾಗಿನ ದಿಕ್ಕಿನಲ್ಲಿ ಈ ಹೇಗೆ ಹುಡ್ತಾನೆ ಅಂತ, ನಾ ಇರೋ 5th ಫ್ಲೋರ್ ಅಲ್ಲಿ ಇದೀನಲ್ಲ, ನನ್ನ ಒಂದು ಹೀಗೆ ಯಾವ ಒಂದು ದಿಕ್ಕಿನ ಕಡೆ ಕಿಟಕಿ ಇದೆಯೋ ಆ ದಿಕ್ಕಿನಲ್ಲೇ ಸೂರ್ಯ ಬರುತ್ತೆ. ಆ ಜುಲೈ ಆಗಸ್ಟ್ ತಿಂಗಳಲ್ಲಿ ಸೂರ್ಯ ಒಂದು ಆಂಗಲ್ ಅಲ್ಲಿ ಬರುತ್ತೆ, ಈ ಕಡೆ ಅಲ್ಲೊಂದು ಆಂಗಲ್ ಅಲ್ಲಿ ಬರುತ್ತೆ. ಆ ಆಂಗಲ್ ಅಲ್ಲಿ ಬಂದಾಗ ನಾ ಏನ್ ಹೇಳಿದೆ, ನನ್ನ ಕಿಟಕಿಯ ಗ್ಲಾಸ್ ಒಡೆದೋಗಿತ್ತಲ್ಲ, ಆ ಗ್ಲಾಸಿನಲ್ಲಿ ಆ ಸೂರ್ಯನ ಬೆಳಕೊಂದು ಬಂತು, ಒಡೆದಿರುವ ಆ ಒಂದು ಶೇಪ್ ಅಲ್ಲೇ ಆ ಬೆಳಕು ಹಾಯ್ದು ನನ್ನ ಪಕ್ಕದಲ್ಲಿ ಒಂದು ವಾರ್ಡ್ರೋಬ್ ಇದೆ, ಆ ಕಟ್ಟಿಗೆ ವಾರ್ಡ್ರೋಬ್, ಅದು ಒಂದು ಹಿಂಗೆ ಫೇಸ್ ಇದೆ, ವೈಟ್ ಕಲರ್ ಫೇಸ್, ಅದ್ರ ಮೇಲೆ ಒಂದು ಶೇಪ್ ಮೂಡಿದೆ. ಆ ಶೇಪ್ ಏನು ಅಂತ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ. ಸೊ ನೀವು ಈ ಶೇಪ್ ನೀವು ಸರಿಯಾಗಿ ಗಮನಿಸಿದ್ರೆ ಏನೋ ಒಂದು ರ್ಯಾಂಡಮ್ ಆಗಿರೋ ಶೇಪ್ ಬಂದಿದೆ, ಏನೋ ಗ್ಲಾಸ್ ಹೊಡೆದೋಗಿರೋ ಶೇಪ್ ಬಂದಿದೆ ಅಂತ ಅನ್ಕೋಬಹುದು. ಆದ್ರೆ ನೀವು ಸರಿಯಾಗಿ ಒಂದು ಟಿಲ್ಟ್ ಅನ್ನು ಮಾಡಿದಾಗ, ನೀವು ಹಿಡ್ಕೊಂಡಿರೋ ಡಿವೈಸ್ ಟಿಲ್ಟ್ ಅನ್ನು ಮಾಡಿ ನೋಡಿದಾಗ, ಯಾರೋ ಒಂದು ವೃದ್ಧರ ಮುಖ, ಅವರ ಮೂಗು, ಅವರ ಈ ಗಲ್ಲದ ಪಾರ್ಟ್, ಅವರ ಹಣೆಯ ಪಾರ್ಟ್ ತುಂಬಾ ಕ್ಲಿಯರ್ ಆಗಿ ವಿಸಿಬಲ್ ಆಗುತ್ತೆ. ಇನ್ನೂ ಕೆಲವು ಆಂಗಲ್ ಗಳಲ್ಲಿ ನಾನು ಇದನ್ನ ಫೋಟೋ ತೆಗೆದಿದ್ದೀನಿ. ನೀವು ಇದನ್ನ ಸರಿಯಾಗಿ ಗಮನಿಸಿದ್ರೆ ಒಬ್ಬ ವೃದ್ಧರ ಒಂದು ಮುಖ ಕಾಣೋದಂತೂ ಅತ್ಯಂತ ನಿಜವಾಗುತ್ತೆ. ಯಾರಿದು ವೃದ್ಧರು ಅಂತ ನಾನು ಯೋಚನೆ ಮಾಡ್ತಾ ಕೂತೆ. ಆ ಒಂದು ಲೈನ್ ಬಂದಾಗ ಈ ಒಂದು ಶೇಪ್ ಮೂಡಿತ್ತು. ಬೆಳಕಿನ ಒಂದು ಆಟ, ಬೆಳಕು ಮತ್ತು ಆ ಗ್ಲಾಸಿನ ಒಂದು ಆಟ, ಒಂದು ವಿದ್ಯಮಾನ, ಒಂದು ಫಿನಾಮಿನನ್ ನಡೆದಿತ್ತು ಅವತ್ತಿನ ದಿನ 9:34 ಪುಷ್ಯ ನಕ್ಷತ್ರ ದಿನದಲ್ಲಿ. ಇದನ್ನು ನಾನು ಪದೇ ನೋಡ್ತಾ ಇದ್ದಾಗ
ಮನಸ್ಸಿನಲ್ಲಿ ಒಂದು ಭಾವನೆ ಬಂತು. ಯಾವುದೇ ರಾಯರ ಮೂರ್ತಿಗಳು ನಿಮ್ಮಲ್ಲಿದ್ರೆ ಅಥವಾ ಮಂತ್ರಾಲಯದಲ್ಲಿ ನೀವು ವೈಟ್ ಒಂದು ಶಿಲೆ ಇತ್ತು ರಾಯರದ್ದು, ಅದು ಇವಾಗ ಇದೆಯೋ ಇಲ್ಲೋ ಗೊತ್ತಿಲ್ಲ, ನಾನು ಮಂತ್ರಾಲಯಕ್ಕೆ ಒಂದು ಬಹಳ ವರ್ಷಗಳಾಯ್ತು. ಆ ಒಂದು ಶಿಲೆಯನ್ನ ನೀವು ಸೈಡ್ ಇಂದ ನೋಡಿದ್ರೆ, ಅಂದ್ರೆ ಲೆಫ್ಟ್ ಆರ್ ರೈಟ್ 90 ಡಿಗ್ರಿಯಲ್ಲಿ ನೋಡಿದ್ರೆ, ಬರೀ ಆ ಮುಖದ ಪಾರ್ಟ್ ಅನ್ನ ಹೀಗೆ ಅಡ್ಡ ತಿರುಗಿದಾಗ ಬರೀ ಆ ಮುಖದ ಪಾರ್ಟ್ ಅನ್ನು ನೋಡಿದ್ರೆ ಆ ರಾಯರೇ ಅವರ ಮುಖವನ್ನು ದರ್ಶನವನ್ನ ಕೊಡ್ತಾ ಇದ್ದಾರೇನೋ ಅನ್ನೋ ತರ ಒಂದು ವಿದ್ಯಮಾನ, ಒಂದು ಭಾಸ, ಒಂದು ಫೀಲಿಂಗ್ ಇದು. ಈಗ ನಿಮ್ಮಲ್ಲಿ ಇದನ್ನು ನೋಡಿದಾಗ ಏನಪ್ಪಾ ಇದು ನಿಜವಾಗ್ಲೂ ಒಂದು ಪವಾಡನ, ಇದು ನಿಜವಾಗ್ಲೂ ಒಂದು ರಾಯರೇ ದರ್ಶನ ಕೊಟ್ಟಿದಾರ, ಇದು ಏನಾಗಿದೆ ಅಂತ ನಾನು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಗೊತ್ತಿದೆ ನಿಮ್ಮಲ್ಲಿ ಎಷ್ಟೋ ಒಂದು ಜನಕ್ಕೆ ಇದೊಂದು ಡೌಟ್ ಇರುತ್ತೆ, ಇದೊಂದು ಸಾಮಾನ್ಯವಾದ ಕಾಕತಾಳೀಯ ಘಟನೆ ಅಂತ ನೀವು ಕರೀತಾ ಇರಬಹುದು. ಆದ್ರೆ ವಿಜ್ಞಾನದಲ್ಲಿ ನೀವು ನೋಡಿದ್ರೆ ಒಂದು ಭೌತಶಾಸ್ತ್ರದಲ್ಲಿ ಒಂದು ಘಟನೆಗಳು ಬರ್ತವೆ, ವಿದ್ಯಮಾನಗಳು. ಒಂದು ಪ್ರತಿಫಲನ ರಿಫ್ಲೆಕ್ಷನ್ ಅಂತ, ಇನ್ನೊಂದು ರಿಫ್ರಾಕ್ಷನ್ ಅಂತ. ಡಿಫರೆನ್ಸ್ ಇದೆ. ಪ್ರತಿಫಲನ ಅಂತಂದ್ರೆ ಬೆಳಕು ಒಂದರ ಮೇಲೆ ಬಿದ್ದು ಇನ್ನೊಂದು ಸ್ಮೂತ್ ಆಗಿರೋ ಸರ್ಫೇಸ್ ಮೇಲೆ ಅದರ ಚಿತ್ರವನ್ನು ಮೂಡಿಸುತ್ತೆ. ಫಾರ್ ಎಕ್ಸಾಂಪಲ್, ಮಿರರ್ ಅಲ್ಲಿ ನೀವು ನಿಮ್ಮ ಮುಖವನ್ನು ನೋಡಿಕೊಂಡಾಗ ಬರೋದು ಅದು ಪ್ರತಿಫಲನ. ಕೆರೆಯಲ್ಲಿ ನದಿಯಲ್ಲಿ ನಿಂತಾಗ ನಿಮ್ಮ ಮುಖವನ್ನು ನೋಡಿಕೊಂಡಾಗ ಅದು ಕಾಣೋದು ಅದೊಂದು ಪ್ರತಿಫಲನ. ಇದು ರಿಫ್ಲೆಕ್ಷನ್ ಅಂತ ಕರೀತಾರೆ. ಆದರೆ ರಿಫ್ರಾಕ್ಷನ್ ಅಂತ ಒಂದಿದೆ. ಅದು ಏನಂತಂದ್ರೆ ಬೆಳಕು ತನ್ನ ವೆಲಾಸಿಟಿನ ಚೇಂಜ್ ಮಾಡ್ಕೊಳ್ಳುತ್ತೆ, ಅಂದ್ರೆ ಬೆಳಕು ತನ್ನ ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳುತ್ತೆ. ಇನ್ನೊಂದು ಫಿನಾಮಿನ ಇದೆ, ಅದು ಡೈಫ್ರಾಕ್ಷನ್ ಅಂತ. ನೀವೊಂದು ಹಾಡು ಕೇಳಿರ್ಬೋದು ಕನ್ನಡದಲ್ಲಿ, ಈ ಬೆಳ್ಳಿ ಮೋಡದ ಅಂಚಿನಿಂದ ಮೂಡಿ ಬಂದ ಆಶಾ ಕಿರಣ ಅಂತ. ಏನಿದು? ಯಾವಾಗಾದ್ರೂ ನೀವು ಮೋಡ ಬಂದಿರ್ತಕ್ಕಂಥ ವಾತಾವರಣದಲ್ಲಿ ಹೊರಗೋಗಿ ನಿಂತಾಗ ಮೋಡಗಳು ಹೀಗೆ ಬಂದಿರ್ತಾವಲ್ಲ, ಅದರ ತುದಿಯಿಂದ ಏನೋ ಒಂದು ಬೆಳ್ಳಿ, ಆ ಒಂದು ಬಾರ್ಡರ್ ಎಲ್ಲ ಬೆಳ್ಳಿ ತರ ಯಾರಾದ್ರೂ ಎಂಬ್ರಾಯ್ಡರಿ ತರ ಡಿಸೈನ್ ಮಾಡಿದಾರೆ ಅನ್ನೋ ತರ ಆಗುತ್ತೆ. ಅದು ಏನು ಅಂತಂದ್ರೆ, ಯಾವಾಗಾದ್ರೂ ಬೆಳಕು ಚೂಪನಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಹಾಯ್ದಾಗ, ಅಂದ್ರೆ ಗ್ಲಾಸ್ ಶೇಪ್ ಅಂತ ಹೇಳಿದ್ರೆ ಚೂಪಾಗಿರ್ತಕ್ಕಂಥ ವಸ್ತುಗಳ ಮೇಲೆ ಹಾಯ್ದಾಗ ಅದು ರಿಫ್ರಾಕ್ಟ್ ಆಗುತ್ತೆ, ಅದೊಂದು ಚದರಿ ಹೋಗುತ್ತೆ. ಚದರಿದಾಗ ಆ ಬೆಳಕು ಇನ್ನೊಂದು ರೂಪವನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಆಗಿರೋದು ರಿಫ್ಲೆಕ್ಷನ್ ಅಲ್ಲ, ಇಲ್ಲಿ ಆಗಿರೋದು ಡೈಫ್ರಾಕ್ಷನ್. ಇದು ಒಂಥರ ರಿಫ್ರಾಕ್ಷನ್ ಮತ್ತೆ ಡೈಫ್ರಾಕ್ಷನ್ ಎರಡರ ಒಂದು ಸಮಾಗಮ ಇದೆ. ಆದರೆ ಇದು ಒಂದು ವಿದ್ಯಮಾನವನ್ನ ಅಂತ ಯಾಕೆ ಕರಿತೀನಿ, ಇದೊಂದು ರಾಯರ ನೀವು ಯಾಕೆ ಈ ಒಂದು ಸಂಬಂಧದಂತೆ ತೋರುತ್ತೆ ಈ ಒಂದು ಘಟನೆ ಅಂತಂದ್ರೆ, ಹೇಳಿದ್ನಲ್ಲ, ಇದು ಯಾವುದೇ ರೂಮಲ್ಲಿ ಈ ಒಂದು ಗ್ಲಾಸ್ ಹೊಡೆದಿಲ್ಲ, ನನ್ನ ಒಂದು ರೂಮಲ್ಲಿ ಮಾತ್ರ ಗ್ಲಾಸ್ ಹೊಡೆದಿದೆ. ನಾನೊಬ್ಬ ರಾಯರ ಆರಾಧಕ, ಅದೊಂದು ಕನೆಕ್ಷನ್. ನಾ ಇರೋದು ಅವರಿಂದ 2600 ಕಿಲೋಮೀಟರ್. ಇಲ್ಲಿ ಅವರೆಲ್ಲೋ ರಾಯಚೂರು ಒಂದು ಮಂತ್ರಾಲಯದ ಒಂದು ಬೃಂದಾವನದಲ್ಲಿ ಇದ್ರೆ, ನಾನು ಅಲ್ಲಿಂದ 8600 ಕಿಲೋಮೀಟರ್ ದೂರದಲ್ಲಿ ಒಂದು ದೇಶದಲ್ಲಿ ಇದ್ದೇನೆ. ಅದವರಿಗೆ ಸಂಬಂಧ ಇಲ್ಲ. ಯಾಕಂದ್ರೆ ಎನರ್ಜಿ ಅಂತ ಬಂದಾಗ ಎನರ್ಜಿ ಡಿಸ್ಟೆನ್ಸ್ ಗೆ ವ್ಯಾಲ್ಯೂ ಇಲ್ಲ. ಎನರ್ಜಿ ಅಂತ ಇಡೀ ಬ್ರಹ್ಮಾಂಡದಲ್ಲಿ ಹರಡಕ್ಕಂತ ಒಂದು ಶಕ್ತಿ ಅದು. ಎರಡನೆಯದಾಗಿ ಜುಲೈ ತಿಂಗಳಲ್ಲಿ ಆಗಿರ್ತಕ್ಕಂಥ ಘಟನೆ. ಬೇರೆ ಯಾವುದೇ ತಿಂಗಳಲ್ಲಿ ಸೂರ್ಯ ಆ ದಿಕ್ಕಿನಲ್ಲಿ ಬರಲ್ಲ. ನಾನು ಬೇಕಿದ್ರೆ ನಿಮಗೆ ಟೈಮ್ ಲ್ಯಾಪ್ಸ್ ಇಮೇಜಸ್ ಅನ್ನ ತೋರಿಸ್ತೀನಿ. ಡಿಸೆಂಬರ್, ಜನವರಿ, ಮಾರ್ಚ್ ಅಥವಾ ಸೆಪ್ಟೆಂಬರ್, ಅಕ್ಟೋಬರ್ ಯಾವುದೇ ತಿಂಗಳಲ್ಲಿ ಸೂರ್ಯ ಈ ಆಂಗಲ್ ಅಲ್ಲಿ ಬರಲ್ಲ. ಇದು ಬರೋದು ಜುಲೈ ಮತ್ತೆ ಆಗಸ್ಟ್ ತಿಂಗಳಲ್ಲಿ ಮಾತ್ರ. ಆಶ್ಚರ್ಯವೆಂಬಂತೆ ಆಗಸ್ಟ್ ತಿಂಗಳಲ್ಲಿ ರಾಯರ ಆರಾಧನೆ ಬರುತ್ತೆ. ಆದ್ದರಿಂದ ಆಮೇಲೆ ಇದು ಪುಷ್ಯ ನಕ್ಷತ್ರ ದಿನನೇ ಆಗಿದೆ. ಆಮೇಲೆ ಇದು ಯಾಕೆ ಇದನ್ನ ಒಂದು ವಿದ್ಯಮಾನ ಅಂತ ಕರಿತೀನಿ ಅಂತಂದ್ರೆ, ಒಂದು ರಾಯರ ಒಂದು ಕೆಲಸ ಅಂತ ಕರಿತೀನಿ ಅಂತಂದ್ರೆ, ಇದನ್ನ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದೊಂದು ದೊಡ್ಡ ಪವಾಡ, ಯಾರಿಗೂ ಆಗಿಲ್ಲ, ನನಗ್ ಮಾತ್ರ ಆಗ್ಬಿಟ್ಟಿದೆ, ಆ ತರ ಒಂದು ಶೇಪ್ ಅಲ್ಲಿ ಕಂಡಿದೆ, ಈ ತರ ನಾನು ಕೊಚ್ಕೋತಾ ಇಲ್ಲ. ನಾನು ಹೇಳಿರೋದು ನಾನು ಕಂಡಂತ ರಾಯರ ಬಗ್ಗೆ ಕೆಲವೊಂದು ಮಾತುಗಳನ್ನ ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ. ರಾಯರ ಒಂದು ಸ್ವಭಾವ ಹೇಗೆ ಅಂತಂದ್ರೆ, ಈಗ ಅವರ ಒಂದು ಸ್ಪೀಚ್ ಅಲ್ಲಿ ನಾನು ಕೇಳ್ತಾ ಇದ್ದೆ, ಅವರು ಹೇಗೆ ನಿಮಗೆ ನಿಮ್ಮ ಅಪೇಕ್ಷೆಗಳನ್ನ ಅವರು ಈಡೇರಿಸ್ತಾರೆ ಅಂತಂದ್ರೆ, ನಿಷ್ಕಲ್ಮಶ ಒಂದು ಭಕ್ತಿ ಮತ್ತು ಮಗುವಿನಂತ ಇನೋಸೆಂಟ್. ಮತ್ತೆ ನಾನು ಏನೋ ಒಂದು ಪರ್ಪಸ್ಫುಲ್ ಆಗಿ ಏನೋ ಒಂದು ಮಾಡ್ತೀನಿ ಅನ್ನೋ ಒಂದು ಅವರ ಮೇಲೆ ಅವರು ನಿಲ್ತಕ್ಕಂತ ಒಂದು ಸ್ವಭಾವ ಇದ್ದವರಿಗೆ ಅವ್ರು ಯಾವತ್ತೂ ಕೈ ಬಿಡೋದಿಲ್ಲ. ಇದಕ್ಕೆ ಎಕ್ಸಾಂಪಲ್ ಏನು ಅಂತಂದ್ರೆ, ವಿಜ್ಞಾನವೇ ಎಲ್ಲ, ತರ್ಕವೇ ಇಲ್ಲ ಅಂತ ನಾ ಏನು ಒಂದು ಫಸ್ಟ್ ಪಾರ್ಟ್ ಆಫ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಆತರ ಇರ್ತಕ್ಕಂಥ ವ್ಯಕ್ತಿಗೆ ರಾಯರು ಹಾಗೆ ಬಿಡ್ಬೋದಿತ್ತು. ಇವನು ತುಂಬಾ ವಿಜ್ಞಾನ ಅಂತ ಹೇಳಿ ಇದು ಕಾಣುವಂತ ಶಕ್ತಿಯನ್ನ ಕಡೆಗಾಣಿಸ್ತಾ ಇದ್ದಾನೆ. ಇವನು ನನ್ನ ಒಂದು ಆರಾಧಕ ಆಗಿದ್ರು ಕೂಡ ಬೇರೆ ದಾರಿಯಲ್ಲೇ ಹೋಗ್ತಾ ಇದ್ದಾನೆ. ಏನೋ ಒಂದು ವಿಜ್ಞಾನವೇ ಎಲ್ಲ ಅನ್ನೋ ತರ, ಅದಕ್ಕಿಂತ ಮೀರಿದ್ದೇನೋ ಇಲ್ಲ ಅನ್ನೋ ತರ ಒಂದು ಬಿಹೇವ್ ಮಾಡ್ಕೊಂತ ಹೋಗ್ಬೋದಿತ್ತು. ಆದ್ರೆ ಅವರು ದಯಾಳುಗಳು. ಪೂರ್ಣ ಓದದ ಕೊನೆಯ ಒಂದು ಲೈನ್ ಏನ್ ಹೇಳುತ್ತೆ, ದೂರವಾದಿ ದ್ವಾಂತರವೇ ವೈಷ್ಣವೀಯ ದೇವರಿಂದವೇ ಶ್ರೀಮದ್ ಗುರು ರಾಘವೇಂದ್ರ ಗುರುವೇ ನಮೋತ್ಯಂತ ದಯಾಲವೇ. ರಾಘವೇಂದ್ರರು ಫಸ್ಟ್
ಅವ್ರ ಹತ್ರ ಹೇಗೆ ಸೆಳಿತಾರೆ ಭಕ್ತರನ್ನ ಅಂತಂದ್ರೆ ಫಸ್ಟ್ ಅವರ ಒಂದು ಇಷ್ಟಾರ್ಥಗಳನ್ನ ಅವರು ಕೊಟ್ಟು ಬಿಡ್ತಾರೆ, ಅವ್ರಿಗೆ ಅದು ಏನ್ ಬೇಕೋ ಅದನ್ನು ಮಾಡಿಸ್ತಾರೆ. ನೆಕ್ಸ್ಟ್ ಖಾಲಿ ಆಗುತ್ತೆ ಅವ್ರ ಮೈಂಡ್. ಈಗ ಏನೋ ಒಂದು ಮಾಡ್ಬೇಕಂತ ಆಯ್ತಲ್ಲ ಕೆಲಸ ಮುಂದೇನು, ಆ ತರ ಬಂದಾಗ ಅವರನ್ನ ಹರಿಯ ಕಡೆ ತಿರುಗಿಸ್ತಾರೆ. ಅವ್ರು ಏನಂದ್ರು, ಅವರು ಬಿಚ್ಚಾಲೆಯಲ್ಲಿ 12 ವರ್ಷಗಳ ಕಾಲ ಭಗವಂತರ ಒಂದು ಧ್ಯಾನವನ್ನು ಮಾಡಿದಾಗ, ಭಗವಂತರ ಪ್ರತ್ಯಕ್ಷ ಆದಾಗ ಅವ್ರು ಕೇಳ್ತಾರೆ, ನಿಮಗೆ ನಾನು ಮೋಕ್ಷ ಕೊಡ್ತೀನಿ ಅಂತ ಹೇಳಿ. ಅವಾಗ ರಾಯರು ಅದನ್ನು ಒಪ್ಪಲ್ಲ. ನನಗೆ ಮೋಕ್ಷ ಬೇಡ, ನಾನು ಹೀಗೆ ಇರ್ತೀನಿ, ನನ್ನ ನಂಬಿ ನಿನ್ನನ್ನು ನೋಡುವ ಭಕ್ತರನ್ನ, ನನ್ನ ಮೂಲಕ ನಿನ್ನನ್ನು ನೋಡುವ ಭಕ್ತರನ್ನ ಒಂದು ವೆಕ್ಟರ್ ಆಗಿ ಕೆಲಸ ಮಾಡ್ತಾರೋ. ಇಲ್ಲಿ ಅವರೇ ದೇವರು ಅಂತ ಹೇಳಲ್ಲ, ಅವರ ಮೂಲಕವಾಗಿ ಯಾರು ಹರಿಯನ್ನ ನೋಡಕ್ಕೆ ಬರ್ತಾರೋ ಅಂತವರಿಗೆ ಎಲ್ಲವನ್ನ ಒಂದು ಅಪೇಕ್ಷಿತವನ್ನ ಒಂದು ಕೊಟ್ಟು ಬಿಟ್ಟು ನಿನ್ನ ಕಡೆ ಹೋಗುವಂತಹ ಒಂದು ಶಕ್ತಿಯನ್ನ ನನ್ನಿಂದ ಅವರಿಗೆ ಕೊಡುವಂತೆ ಮಾಡುವಂತ ಹೇಳಿ ಭಗವಂತರಲ್ಲಿ ಕೇಳಿಕೊಂಡ ಒಂದು ಮಹಾತ್ಮರು ಅಂತಾನೆ ಪ್ರಭುಗಳು. ಸೊ ಹಾಗೆ ನನ್ನನ್ನು ಹಾಗೆ ಬಿಡ್ಲಿಲ್ಲ. ವಿಜ್ಞಾನ ನಾನಿವಾಗ ಈ ತರ ಘಟನೆಗಳು ನನ್ನ ಲೈಫ್ ಅಲ್ಲಿ ನಡೀಲಿಲ್ಲ ಅಂತಂದ್ರೆ ನಾನಿವಾಗ ಇವತ್ತು ಯಾವುದೋ ಒಂದು ಸ್ಥಾನದಲ್ಲಿ ಇರ್ತಾ ಇದ್ದೆ. ನಾನಿವಾಗ ಹೈ ಫ್ರೀಕ್ವೆನ್ಸಿ ಫಿಸಿಕ್ಸ್ ಓದ್ತಾ ಇದ್ದೀನಿ ಅಂತಂದ್ರೆ ಅದರಲ್ಲಿ ತುಂಬಾ ಮ್ಯಾಕ್ಸ್ವೆಲ್ಸ್ ಇಕ್ವೇಷನ್ಸ್, ಡಿರಾಕ್ ಇಕ್ವೇಷನ್ಸ್ ಈ ತರ ಎಲ್ಲ ಬಂದು ಮೈಂಡ್ ಹೇಗಾಗುತ್ತೆ ಅಂತಂದ್ರೆ ಎಲ್ಲ ಅನಾಲಿಟಿಕ್ಸ್ ಜಗತ್ನಲ್ಲಿ ಯಾವುದೇ ಒಂದು ಶಕ್ತಿಗೆ ವ್ಯಾಲ್ಯೂ ಇಲ್ಲ, ವಿಜ್ಞಾನದಿಂದ ಎಲ್ಲ ಅಳಿದು ಬಿಡಬಹುದು. ಈ ತರ ಒಂದು ಹೋಗ್ತಿದ್ದ ವ್ಯಕ್ತಿಯನ್ನ, ಆಯ್ತಪ್ಪ ನಿನಗೆ ವಿಜ್ಞಾನ ಇಷ್ಟ ಅಲ್ವಾ, ವಿಜ್ಞಾನದಲ್ಲಿ ಬರ್ತಕ್ಕಂತ 3 ಘಟನೆಗಳು ಯಾವುವು, ಅವ್ರು ನನಗೆ ಮಾತಾಡದಂತ ಭಾಸ ಇದೆ. ಈ ಒಂದು ಘಟನೆ ಮೂಲಕ ಈ ತರ ಹೇಳಿದರೆ ಅನ್ನೋ ತರ ನನಗೆ ಭಾಸ ಏನು. ಆಯ್ತು ಸುಧೀಂದ್ರ, ನಿನಗೆ ವಿಜ್ಞಾನ ಇಷ್ಟ ಅಲ್ವಾ, ನೀನು ನನ್ನನ್ನ ಯಾವಾಗ ನೆನೆಸ್ತೀಯ, ನನ್ನ ಒಂದು ಸ್ತೋತ್ರವನ್ನ ಒಂದು ರಿಸೈಟ್ ಮಾಡ್ತೀಯ. ಅದೇ ವಿಜ್ಞಾನದಲ್ಲಿ ಪ್ರತಿಫಲನ, ರಿಫ್ರಾಕ್ಷನ್, ರಿಫ್ಲೆಕ್ಷನ್, ಡೈಫ್ರಾಕ್ಷನ್ ಅಂತ 3 ಘಟನೆ ಬರ್ತವೆ. ನೀನು ನೋಡ್ಬೇಡ, ಯು ಡೋಂಟ್ ಹ್ಯಾವ್ ಟು ಸಿ, ಯು ಹ್ಯಾವ್ ಟು ಅಬ್ಸರ್ವ್. ನೋಡುವುದಕ್ಕೂ ಅಬ್ಸರ್ವ್ ಮಾಡೋದಕ್ಕೂ ಡಿಫರೆನ್ಸ್ ಇದೆ. ನಾನು ಘಟನೆಗಳಲ್ಲಿ ಇಲ್ಲ, ವಿದ್ಯಮಾನಗಳಲ್ಲಿ ಇದ್ದೀನಿ, ಅವ್ರು ನನಗೆ ಹೇಳಿದಂತ ಭಾಸ. ಅದೇ ವಿಜ್ಞಾನದ ಮೂಲಕ ನಿನಗೆ ಒಂದು ಇರುವಿಕೆಯ ಒಂದು ಪರಿಚಯ ಮಾಡಿಸ್ತೀನಿ ಅಂತ ರಾಯರು ನನಗೆ ಹೇಳಿದಂತ ಒಂದು ಭಾಸ. ಆದ್ದರಿಂದ ನಾನು ಎಷ್ಟೇ ಒಂದು ತಾರ್ಕಿಕ ಮೈಂಡ್ ಇದ್ರೂ ಕೂಡ, ಎಷ್ಟೇ ಒಂದು ಅನಾಲಿಟಿಕಲ್ ಮೈಂಡ್ ಇದ್ರೂ ಕೂಡ ನಾನು ಎಲ್ಲವನ್ನ ತಾಳೆ ಮಾಡೋದು ವಿಜ್ಞಾನದಿಂದ ಮಾತ್ರ. ಅವರು ಅದರಲ್ಲೂ ಒಂದು ಹಾಸು ಹೊಕ್ಕಾಗಿರ್ತಕ್ಕಂಥ ಭಾವದಲ್ಲಿ ಈ ತರ ಒಂದು ಘಟನೆಗಳನ್ನ ನಾನು ಆ ದೇಶದಿಂದ 8600 ಕಿಲೋಮೀಟರ್ ದೂರದಲ್ಲಿ ಇದ್ದಾಗಲೂ ಕೂಡ ಈ ತರ ಮಾಡ್ತಾ ಇರೋದನ್ನ ನೋಡಿದರೆ ನನ್ನಿಂದ ಒಂದು ಮೀರಿದ್ದು ಅಂದ್ರೆ ನಾವು ಅಂದ್ರೆ ಅಬ್ಸರ್ವಬಲ್ ಫಿಸಿಕ್ಸ್, ಅಬ್ಸರ್ವಬಲ್ ಯೂನಿವರ್ಸ್, ನಾವು ನೋಡಬಹುದಾದಂತ ವೈಜ್ಞಾನಿಕವಾಗಿ ಪರ್ಸೀವ್ ಮಾಡಬಹುದಾದಂತ ಒಂದು ಸ್ಪಿಯರ್ ಅಂತ ಏನ್ ಕರಿತೀವಿ, ಆ ಸ್ಪಿಯರ್ ಕಿಂತ ಆಚೆ ಕೂಡ ಒಂದು ಅತ್ಯಂತ ದೊಡ್ಡ ಚೈತನ್ಯ ಯಾವಾಗ್ಲೂ ನಮಗೆ ಕಾಯ್ತಾ ಕೂತಿರುತ್ತೆ. ವರ್ನರ್ ಹೈಸೆನ್ಬರ್ಗ್ ಅಂತ ಒಬ್ಬ ಕ್ವಾಂಟಮ್ ಫಿಸಿಸಿಸ್ಟ್ ಸಾಯುವಾಗ ಒಂದು ಮಾತು ಹೇಳ್ತಾನೆ, ಅದನ್ನ ನೆನೆಸ್ಕೊಂಡಾಗ ನನಗೆ ಗೂಸ್ ಬಂಪ್ಸ್ ಬರುತ್ತೆ. ಫಸ್ಟ್ ಗ್ಲಿಮ್ಸ್ ಆಫ್ ಸೈನ್ಸ್ ಮತ್ತೆ ಫಸ್ಟ್ ಗ್ಲಿಮ್ಸ್ ಆಫ್ ಫಿಸಿಕ್ಸ್ ಒಂದು ಜ್ಯೂಸ್ ಕುಡಿದಂಗೆ. ಆತರ ಫಸ್ಟ್ ಟೈಮ್ ವಿಜ್ಞಾನ ಅನ್ನೋ ಒಂದು ಜ್ಯೂಸ್ ನಾವು ಕುಡಿತಾ ಹೋದಾಗ ಒಂದು ಭಾವನೆ ಬರುತ್ತೆ. ಅದೇನಂತಂದ್ರೆ ಎಲ್ಲ ಹುಳಿ ಆಗಿದೆ, ಏನೋ ಟೇಸ್ಟ್ ಇಲ್ಲ ಅಂತ. ಆದ್ರೆ ಮತ್ತೆ ಹೇಳ್ತಾನೆ, ಅಟ್ ದ ಬಾಟಮ್ ಆಫ್ ದ ಗ್ಲಾಸ್ ಗಾಡ್ ಇಸ್ ವೇಟಿಂಗ್ ಫಾರ್ ಯು. ಹೇಗೆ ನೀವು ಕೆಳಗೆ ಹೋಗ್ತಾ ಕುಡಿತಾ ಗ್ಲಾಸ್ ಖಾಲಿ ಆಗುತ್ತೋ, ನಿಮ್ಮ ಕೊನೆಯ ಒಂದು ಇನ್ಸಿಡೆಂಟ್ ಆಫ್ ಲೈಫ್ ಅಲ್ಲಿ ಇನ್ನೇನು ನಾನು ಎಲ್ಲ ಮುಗಿತು ಅನ್ನೋ ಕಾಲದಲ್ಲಿ ಕೆಳಗೆ ನಿನಗೋಸ್ಕರ ಒಂದು ಚೈತನ್ಯ ಕಾಯ್ತಾ ಕೂತಿರುತ್ತೆ. ಅದೇ ಸಕ್ಕರೆ. ನೀನ್ ಯಾವತ್ತೂ ಆ ಲೈಫ್ ನ ಆ ಸಕ್ಕರೆ ಮಿಕ್ಸ್ ಮಾಡಿಲ್ಲ, ಆದ್ದರಿಂದ ನಿನಗೆ ಎಷ್ಟೇ ಟೇಸ್ಟ್ ಮಾಡಿದ್ರು ಸಕ್ಕರೆ ಯಾವತ್ತೂ ಗೊತ್ತಾಗಲ್ಲ. ಆತರ ರಾಯರು ನಾನು ವಿಜ್ಞಾನ ಅಂತೇಳಿ ಹಪಾಪಿಸಿದ್ದ ನನ್ನ ಅಂತ ಒಂದು ಮಾನವನ ಒಂದು ಜೀವನದಲ್ಲಿ ವಿಜ್ಞಾನದಲ್ಲೂ ನಾ ಒಂದು ಹಾಸು ಹೊಕ್ಕಾಗಿದ್ದೇನೆ. ನಿನ್ನ ಒಂದು ಆ ರಿಸೈಟ್ಮೆಂಟ್ ಗೆ, ಆ ಒಂದು ಸ್ತೋತ್ರದ ಒಂದು ಇದಕ್ಕೆ ನಾನು ನಿನ್ ಜೊತೆ ಇರ್ತೇನೆ ಅಂತ ಅವ್ರು ಏನೊಂದು ಶಪಥ ಮಾಡಿರ್ತಾರೆ, 7 ವರ್ಷಗಳ ಕಾಲ ನಾನು ಭಕ್ತರ ಜೊತೆ ಇರ್ತೇನೆ ಅಂತ. ಅದನ್ನ ಅವರು ಏನೋ ಒಂದು ನಡೆಸಿಕೊಟ್ಟಿದ್ದಾರೆ ಅನ್ನೋ ಒಂದು ತೃಪ್ತ ಭಾವನೆ ನನ್ನೊಳಗೆ ಮೂಡುತ್ತೆ. ಆದ್ದರಿಂದ ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ರೆ ಆ ಒಂದು ಯಾವ್ದೋ ಒಂದು ಸರ್ಜೆಯ ರೂಪದಲ್ಲಿ ರಾಯರು ಒಂದು ಇದು ಮಾಡ್ತಾ ಇದ್ರು, ಒಂದು ವಿದ್ಯಮಾನ ಕ್ರಿಯೇಟ್ ಮಾಡ್ತಾ ಇದ್ರು. ನಾನು ಲಾ ಸ್ಟೂಡೆಂಟ್ ಆಗಿದ್ರೆ ಆತರ ಮಾಡ್ತಾ ಇದ್ರು, ಆರ್ಟ್ಸ್ ಮಾಡಿದ್ರೆ ಏನೋ ಮಾಡ್ತಾ ಇದ್ರು, ಪೈಲಟ್ ಆಗಿದ್ರೆ ಏನೋ ಮಾಡ್ತಾ ಇದ್ರು. ಅಂದ್ರೆ ಇಲ್ಲಿ ಅವರ ಒಂದು ಕ್ವಾಲಿಟಿ ಏನು ಅಂತಂದ್ರೆ, ನೀನ್ ಯಾವುದೇ ಫೀಲ್ಡ್ ಅಲ್ಲಿ ಇರು, ಯಾವುದೇ ಪ್ರೊಫೆಷನಲ್ ಇರು, ಯಾವುದೇ ಒಂದು ಧರ್ಮದಲ್ಲಿರು, ಯಾವುದೇ ಒಂದು ದೇಶದಲ್ಲಿರು, ನ್ಯೂಯಾರ್ಕ್ ಅಲ್ಲಿರು, ಕ್ಯಾಲಿಫೋರ್ನಿಯಾದಲ್ಲಿರು, ಆಸ್ಟ್ರೇಲಿಯಾದಲ್ಲಿರು, ಜರ್ಮನಿಲಿರು, ಡೆನ್ಮಾರ್ಕ್ ಅಲ್ಲಿರು, ಸ್ವೀಡನ್ ಅಲ್ಲಿರು, ಆದರೆ ನೀನು ಒಂದು ಏನಾದ್ರೂ ಒಂದು ಮಾಡ್ತೀನಿ ಅಂತ ಒಂದು ಛಲ ತೊಟ್ಟು ಒಂದು ಪರ್ಪಸ್ ಇಂದ, ಒಂದು ಏಮ್ ಇಂದ, ಒಂದು ಗೋಲ್ ಇಂದ ಒಂದು ಮಾಡ್ತೀನಿ ಅಂತ ಹೋದ್ರೆ ನನ್ನ ಒಂದು ಸಪೋರ್ಟ್ ನಿಮಗೆ ಯಾವಾಗ್ಲೂ ಇರುತ್ತೆ, ನಾನು ನಿನ್ನ ಜೊತೆ ಯಾವಾಗ ಇರ್ತೀನಿ ಅಂತ ಒಂದು ರಾಯರು ಹೇಳಿದ ತರ ಅವರೊಂದು ಅತ್ಯಂತ ದಯಾಳುವಿನ ಮಾತುಗಳು ಇಡೀ ಒಂದು ವಿಶ್ವದಲ್ಲಿ ಅನುರಣನವಾಗುತ್ತೆ. ಸೊ ಆದ್ದರಿಂದ ನಾ ಈ ಒಂದು ವಿಡಿಯೋದಿಂದ ಏನ್ ಸಂದೇಶ ಕೊಡ್ತಾ ಇದ್ದೀನಿ ಅಂತಂದ್ರೆ, ಈ ಪ್ರಪಂಚದಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ರಾಯರ ಭಕ್ತರಿದ್ದೀರೋ
ಅವರಿಗೆಲ್ಲ ರಾಯರು ಜೊತೆಗೆ ಯಾವಾಗ್ಲೂ ಇರ್ತಾರೆ. ನೀವು ಮಾಡುವಂತಹ ವರ್ಕ್ ಯಾವತ್ತಿದ್ರೂ ಕೂಡ ಪ್ರಾಮಾಣಿಕವಾಗಿ ಇದ್ದಲ್ಲಿ, ಅವರನ್ನು ನೀವು ನೆನೆಸ್ತಾ ಪ್ರಾಮಾಣಿಕವಾಗಿ ಇದ್ದಲ್ಲಿ, ನೀವು ಆ ವರ್ಕ್ ನ ಒಂದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಆ ಒಂದು ಅಟೆನ್ಷನ್ ಇಂದ ಮಾಡ್ತೀನಿ ಅಂತ ಹೋದ್ರೆ ಆ ವರ್ಕಿನಲ್ಲೇ ಅವರ ಒಂದು ಹಾಸು ಹೊಕ್ಕಾಗಿರುವ ತನವನ್ನ ರಾಯರು ಯಾವುದೋ ಒಂದು ವಿದ್ಯಮಾನಗಳ ಮೂಲಕ ತೋರಿಸ್ತಾರೆ. ಸೊ ಹೀಗೆ ಪ್ರಪಂಚದಾದ್ಯಂತ ಯಾರ್ಯಾರು ರಾಯರ ಭಕ್ತರಿದ್ದೀರೋ ಅವರಿಗೆಲ್ಲ ಅವರು ಅಪೇಕ್ಷಿಸುತ್ತಿದ್ದನ್ನ ರಾಯರು ಅವರಿಗೆ ಕರುಣಿಸಲಿ ಮತ್ತು ಅವರ ಮೂಲಕ ಅವರ ಒಂದು ಲೈಫ್ ನ ಏನಾದ್ರೂ ನಿಮ್ಮ ಏಮ್ ಪರ್ಪಸ್ ಏನ್ ಗೋಲ್ ಇದೆ ಅದನ್ನೆಲ್ಲ ಅವರಿಗೆ ಕಾಣುವಂತೆ ಒಂದು ಸೂಚನೆಯನ್ನ ರಾಯರು ನೀಡಲಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.